ನೀವೇನಾದರೂ ಒಣ ಕೆಮ್ಮಿನ ಸಮಸ್ಯೆಯಿಂದ ಬಳಲ್ತಾ ಇದ್ದು ಎಷ್ಟೇ ಮೆಡಿಸಿನ್ ಮಾಡಿದರೂ ಕೂಡ ಗುಣ ಆಗ್ತಾ ಇಲ್ವಾ? ಆ ಥರ ಇದ್ದರೆ ಕೇವಲ 2 ದಿನದಲ್ಲಿ ನಿಮ್ಮ ಒಣ ಕೆಮ್ಮನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂತಹ ಅದ್ಭುತ ಮನೆಮದ್ದು ಮತ್ತು ತುಂಬ ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ಹೇಳಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಮಗೆ ಡ್ರೈ ಕಾಫ್ ಪ್ರಾರಂಭ ಆಗ್ತದೆ. ಡ್ರೈ ಕಾಫ್ ಅಂದರೆ ಒಣಕೆಮ್ಮು ಪ್ರಾರಂಭ ಆಗ್ತದೆ. ಒಮ್ಮೆ ಒಣಕೆಮ್ಮು ಪ್ರಾರಂಭ ಆಯಿತು ಅಂತ ಹೇಳಿದರೆ ಅದು ಸಡನ್ನಾಗಿ ಗುಣ ಆಗೋದಿಲ್ಲ. ನೀವು ಎಷ್ಟೇ ಮೆಡಿಸಿನ್ ತೊಗೊಳ್ಳಿ, ಎಷ್ಟೇ ಸಿರಪ್ನ ಕುಡೀರಿ, ಆದರೂ ಕೂಡ ಅದು ಗುಣ ಆಗೋದಿಲ್ಲ. ಅಂತಹ ಡ್ರೈ ಕಾಫಿಂದಾಗಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತೇವೆ. ಅದರಲ್ಲೂ ಪ್ರಮುಖವಾಗಿ ನಾವು ರಾತ್ರಿ ಮಲ್ಕೊಳ್ತೀವಲ್ಲ, ಮಲ್ಕೊಂಡ ಮೇಲೆ ಇದರ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಅದರಿಂದ ಬೇರೆಯವರಿಗೂ ಕೂಡ ಸಮಸ್ಯೆ ಆಗ್ತದೆ, ಅಂದರೆ ತೊಂದರೆ ಉಂಟಾಗ್ತದೆ. ನಾನು ನಿಮಗೆ ಇವತ್ತೊಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ಕೇವಲ 1 ಅಥವಾ 2 ದಿನದೊಳಗಡೆ ನಿಮ್ಮ ಡ್ರೈ ಕಾಫ್ ಅನ್ನೋದು ಮಾಯ ಆಗೋಗುತ್ತೆ. ಹಾಗಾದರೆ ಬನ್ನಿ ಈ ಮನೆಮದ್ದನ್ನು ಮಾಡ್ಕೊಳ್ಳೋದು ಹೇಗಂತ ಹೇಳ್ತೇನೆ. ಅದಕ್ಕಿಂತ ಮೊದಲು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಕೂಡ ಹೇಳ್ತೇನೆ. ನಾವು ಡ್ರೈ ಕಾಫ್ಗೆ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಒಂದು ಶುಂಠಿ ನಿಮ್ಗೆ ಗೊತ್ತಿದೆ, ಇದರಲ್ಲಿ ಇರುವಂತಹ ಮೆಡಿಸಿನಲ್ ಅಂಶ ಯಾವ ರೀತಿಯಾಗಿ ನಮಗೆ ಈ ಕಫ ಅಥವಾ ಕೆಮ್ಮ ಇದನ್ನ ಗುಣ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತೇಳಿ. ಹಾಗಾಗಿ ನಾನಿಲ್ಲಿ ಶುಂಠಿನ ತೊಗೊಂಡಿದ್ದೇನೆ. ಆನಂತರ ಹನಿ ಅಂದರೆ ಜೇನುತುಪ್ಪ ಕೂಡ ಬೇಕಾಗ್ತದೆ. ಗಂಟಲಲ್ಲಿ ಜಾಸ್ತಿ ಕಿರಿಕಿರಿ ಇದ್ದರೆ ಜೇನುತುಪ್ಪವನ್ನು ಸ್ವಲ್ಪ ತಗೊಂಡ್ರು ಸಾಕು. ಅದರಿಂದಾಗಿ ನಿಮಗೆ ಗಂಟಲಲ್ಲಿರುವಂತಹ ಈ ಕಿರಿಕಿರಿ ಏನಿದೆ ಅದು ಮಾಯ ಆಗೋಗ್ತದೆ. ಹಾಗಾಗಿ ಇಲ್ಲಿ ನಾನು ಹನಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಹಾಗೆಯೇ ನಾನು ಇಲ್ಲಿ ಉಪಯೋಗಿಸ್ಕೊಳ್ತಾ ಇರುವಂಥ ಇನ್ನೊಂದು ಇಂಗ್ರೀಡಿಯೆಂಟು ಪೆಪ್ಪರ್ ಅಥವಾ ಕಾಳುಮೆಣಸು. ಈ ಕಾಳುಮೆಣಸು ಕೂಡ ಅಷ್ಟೇ, ನಿಮಗೆ ತುಂಬ ಕಫ ಆಗಿದ್ದರೆ ಅಥವಾ ಈ ರೀತಿಯಾಗಿ ಕೆಮ್ಮ ಬರ್ತಾ ಇದ್ದರೆ ಆ ಸಂದರ್ಭದಲ್ಲಿ ನೀವು ಕಾಳುಮೆಣಸಿನ ಕಷಾಯವನ್ನು ಮಾಡ್ಕೊಂಡು ಕುಡಿತೀರಾ. ಹಾಗಾಗಿ ಅಂದರೆ ನಿಮಗೆ ಅರ್ಥ ಆಗಿರ್ಬೋದು ಕಾಳುಮೆಣಸಿನ ಮಹತ್ವ ಏನು ಅಂತ ತಿಳ್ಕೊಂಡು. ಹಾಗಾಗಿ ಇಲ್ಲಿ ನಾನು ಕಾಳುಮೆಣಸನ್ನು ಉಪಯೋಗಿಸ್ತಾ ಇದ್ದೇನೆ. ನಿಮಗೆ ತುಂಬ ಗಂಟಲು ಕಿರಿಕಿರಿ ಆಗ್ತಾಯಿದ್ರೆ ಒಂದು ಸಿಂಪಲ್ ಒಂದು ಟಿಪ್ಸನ್ನು ಹೇಳ್ತೇನೆ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಒಂದು 2-3 ಮೆಣಸಿನಕಾಳನ್ನು ತೊಗೊಳ್ಳಿ, ಅದನ್ನ ಚೆನ್ನಾಗಿ ಗುದ್ದಿ ಪುಡಿ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡು, ಉಪ್ಪನ್ನು ಕೂಡ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೀವು ಗಂಟಲಲ್ಲಿ ಅದನ್ನು ಇಟ್ಕೊಂಡ್ಬಿಡಿ ಸಾಕು. ಸ್ವಲ್ಪ ಹೊತ್ತಲ್ಲಿ ನಿಮಗೆ ಆ ಕಿರಿಕಿರಿ ಅನ್ನೋದು ಮಾಯ ಆಗಿ ಹೋಗುತ್ತೆ. ಇದ್ರ ಜೊತೆಗೆ ನಮ್ಗೆ ಬೇಕಾಗಿರುವಂಥ ಇನ್ನೊಂದು ಇಂಗ್ರೀಡಿಯೆಂಟು ಅರಿಶಿಣದಲ್ಲಿ ಇರುವಂಥ ಮೆಡಿಸಿನಲ್ ಅಂಶದ ಬಗ್ಗೆ ನಾನು ನಿಮಗೇನು ಹೇಳಬೇಕಾಗಿಲ್ಲ, ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಹಾಗಾಗಿ ನಾನು ಇಲ್ಲಿ ಅರಿಶಿಣವನ್ನು ಕೂಡ ತೊಗೊಂಡಿದ್ದೇನೆ. ಇಲ್ಲಿ ಪೆಪ್ಪರ್ನ ನಾವು ಇಡೀ ಉಪಯೋಗಿಸ್ಲಿಕ್ಕಿಲ್ಲ, ಅದಕ್ಕೆ ಬದಲಾಗಿ ನಾವು ಇಲ್ಲಿ ಪುಡಿ ಮಾಡಿ ಉಪಯೋಗಿಸ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಮೊದಲಿಗೆ 1 ಇಂಚಿನಷ್ಟು ಶುಂಠಿಯನ್ನು ತಗೊಳ್ಳಿ. ಶುಂಠಿ ತಗೊಂಡು ಇದರ ಸಿಪ್ಪೆಯನ್ನು ತೆಗೆದು ಬಿಡಬೇಕು. ಶುಂಠಿಯನ್ನು ಸಿಪ್ಪೆ ತೆಗೆದು ಒಂದು ಕುಟ್ಟಾಣಿ ಹಾಕ್ಕೊಳ್ಳಿ. ಆನಂತರ ಇದನ್ನು ನಾವು ಗುದ್ದಿ ಪುಡಿ ಮಾಡ್ಕೊಳ್ಬೇಕು. ನೋಡಿ, ನಾನು ಗುದ್ದಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೇನೆ. ಇದನ್ನು ಈಗ ಹಿಂಡಿ ಇದರ ರಸವನ್ನು ನಾವು ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಹಿಂಡಿ ತೆಗೀರಿ. ನಮಗಂದ್ರೆ ಅಟ್ಲೀಸ್ಟ್ 1-1.5 ಸ್ಪೂನು ರಸ ಸಿಗಬೇಕು. ಈಗ ಇದಕ್ಕೆ ನಾವು 1/4 ಚಮಚದಷ್ಟು ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನಕಾಳಿನ ಪೌಡರ್ನ ಹಾಕ್ಕೊಳ್ಬೇಕು. 1/4 ಚಮಚಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, 1/4 ಚಮಚ ಅಂತೂ ಮಿನಿಮಮ್ ಬೇಕಾಗ್ತದೆ. ಆನಂತರ 1 ಚಮಚದಷ್ಟು ಹನಿ ಅಂದರೆ ಜೇನುತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ಳಿ. ಕೊನೆಯದಾಗಿ ಚಿಟಿಕೆಯಷ್ಟು ಅರಿಶಿಣವನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಮ್ಮೆ ಹಾಕ್ಕೊಂಡ್ಮೇಲೆ ಸರಿಯಾಗಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಡ್ರೈ ಕಾಫ್ ಅಥವಾ ಒಣಕೆಮ್ಮಿಗೆ ಮನೆಮದ್ದು ತಯಾರಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ ದಿನಕ್ಕೆ 2 ಬಾರಿ, ಅದು ದೊಡ್ಡವರಿಗೆ ನಾನು ಹೇಳ್ತಾ ಇರೋದು, 2 ಬಾರಿ ಈ ರೀತಿ ಮಾಡ್ಕೊಂಡು ಕುಡೀರಿ ಸಾಕು. ಕೇವಲ 1 ಅಥವಾ 2 ದಿನದಲ್ಲಿ ನಿಮಗೆ ಇರುವಂತಹ ಈ ಡ್ರೈ ಕಾಫ್ ಅಥವಾ ಒಣಕೆಮ್ಮು ಸಂಪೂರ್ಣವಾಗಿ ಗುಣ ಆಗಿಬಿಡ್ತದೆ. 5 ವರ್ಷಕ್ಕಿಂತ ಮೇಲಿನ ಮಕ್ಕಳಾದರೆ ನೀವು ಅರ್ಧ ಸ್ಪೂನ್ ಕೊಟ್ಟರೆ ಸಾಕಾಗ್ತದೆ. ದೊಡ್ಡವರಾದರೆ ಇದಿಷ್ಟನ್ನು ಕುಡಿಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿದ್ರಲ್ಲ, ಒಣಕೆಮ್ಮಿಗೆ ಒಂದು ಅದ್ಭುತವಾದ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದು ಮಾಡೋದು ಹೇಗಂತ ತಿಳ್ಕೊಂಡು ಹೇಳಿದ್ದೇನೆ. ಕೇವಲ ನೀವು 2 ನಿಮಿಷದಲ್ಲಿ ಈ ಮನೆಮದ್ದನ್ನು ತಯಾರು ಮಾಡ್ಕೊಳ್ಬೋದು. ಎಷ್ಟು ಫಾಸ್ಟಾಗಿ ನಾವು ಇದನ್ನ ತಯಾರು ಮಾಡ್ಕೋಬೋದು, ಅಷ್ಟೇ ಫಾಸ್ಟಾಗಿ ನಿಮ್ಮ ಒಣಕೆಮ್ಮು ಅನ್ನೋದು ನಿಮ್ಮನ್ನು ಬಿಟ್ಟು ದೂರ ಓಡಿ ಹೋಗಿಬಿಡ್ತದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.